ಅವಳ ಕಂಗಳ ಕಾಂತಿಗೆ ಆತ ಮನಸೋತಿದ್ದ. ಆ ಮಿಂಚು ಕಂಗಳು ಅವನನ್ನು ತನ್ನತ್ತ ಅಯಸ್ಕಾಂತೀಯದಂತೆ ಸೆಳೆಯುತ್ತಿದ್ದವು. ಇತ್ತ ಆಕೆ ಕೂಡ ಅವನಿಗೆ ಸೋತು ಶರಣಾಗಿದ್ದಳು. ನಮಸ್ತೆ ಸ್ನೇಹಿತರೆ, ಇಂದು ನಾನೊಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಶೀರ್ಷಿಕೆ ನಂಬಿಕೆ. ಎಲ್ಲ ಕಾರ್ಯಗಳು ಮುಗಿದಿತ್ತು. ಇಷ್ಟು ಬೇಗ 13 ದಿನ ಕಳೀತು ಅವರಿಲ್ಲದೆ ಅನ್ನೋದು ಯಾರ ಅರಿವಿಗೂ ಬರಲೇ ಇಲ್ಲ. ನಮ್ಮೊಡನೆ ಆರಾಮಾಗಿ ಓಡಾಡಿಕೊಂಡಿದ್ದ ಅವರು ಗೋಡೆ ಮೇಲೆ ಪಟವಾಗಿ ಆಗ್ಲೇ 13 ದಿನ ಅವರ ಹೆಸರಲ್ಲಿ ಊರಿಗೆಲ್ಲ ಊಟ ಹಾಕ್ಸಾಯ್ತು. ಊಟ ಮಾಡಿದವರೆಲ್ಲ ಬಹಳ ದೊಡ್ಡ ಮನುಷ್ಯನಿದ್ದ, ಹಾಗಿದ್ದ, ಹೀಗಿದ್ದ, ಬಡವರನ್ನು ಕಂಡ್ರೆ ತುಂಬ ಪ್ರೀತಿ ಇತ್ತು, ನನಗೆ ಸಹಾಯ ಮಾಡಿದ್ರು ಅಂತ ಇವರನ್ನ ಹೊಗಳಿದ್ದು. ಆದರೆ ಕಳ್ಕೊಂಡ ನನಗೆ ಗೊತ್ತು ಅವರು ಹೇಗಿದ್ರು ಏನು ಅಂತ. ಎಷ್ಟೆಲ್ಲ ಮಾಡಿದ್ರು, ತಮ್ಮ ತಂಗೀರಿಗೆ ತಮ್ಮ ಶಕ್ತಿ ಮೀರಿ ಮಾಡಿದ್ರು. ಹೊಟ್ಟೆಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಂಡ್ರು. ಎಲ್ಲಿಯೂ ಅನ್ಯಾಯ ಆಗದೆ ಇರೋ ಹಾಗೆ ಆಸ್ತಿನ ಪಾಲು ಸಹ ಮಾಡಿದ್ರು. ಆದರೆ ಅವರನ್ನು ದೈವ ಇಷ್ಟು ಬೇಗ ತನ್ನ ಬಳಿ ಕರೆಸ್ಕೊಳ್ಳುತ್ತೆ ಅಂತ ಯಾರಿಗೂ ಸುಳಿವೇ ಇರಲಿಲ್ಲ. ಎಲ್ಲ ಮುಗಿದು ಹೋಗಿತ್ತು. ಒಂದು ಜ್ವರ ಅಂತ ಒಂದು ದಿನ ಮಲಗ್ದವರಲ್ಲ. ಸದಾ ಕಾಲ ಹೊಲ ಗದ್ದೆ ಎಂದು ಅಂಗಡಿ ಕೆಲಸ ಎಂದು ಒಂದೇ ರೀತಿ ಕತ್ತೆ ಹಾಗೆ ಹಗಲು ರಾತ್ರಿ ಅಂತೆ ದುಡಿಯೋರು. ಬೆಳಿಗ್ಗೆ ಹೋದರೆ ರಾತ್ರಿವರೆಗೂ ಮೈಮುರಿದು ದುಡಿಯೋರು. ಈಗ ಏಕಾಏಕಿ ತಿಂಗಳಿಂದೆ ಸ್ವಲ್ಪ ಎದೆನೋವು ಅಂದಿದ್ದಷ್ಟೇ. ಎಲ್ಲ ಕಣ್ಮುಚ್ಚಿ ಬಿಡೋಷ್ಟರಲ್ಲಿ ಆಗೋಗಿತ್ತು. ಏನು ಹೇಳ್ದೆ ಮೌನವಾಗಿ ಹೊರಟೋಗ್ಬಿಟ್ರು. ಏನೇ ಇದ್ರೂ ಸದಾ ನನ್ನ ಹತ್ರ ಎಲ್ಲವನ್ನ ಹೇಳ್ಕೊತಾ ಇದ್ರು. ಇನ್ನೀಗ ನನಗೆ ನನ್ನ ಮಗನಿಗೆ ದಿಕ್ಕ್ಯಾರು? ಅಕ್ಷರಶಃ ಅನಾಥರಾಗ್ಬಿಟ್ವಿ. ಇನ್ನು ಮುಂದೆ ನಮ್ಮಿಬ್ಬರನ್ನ ನೋಡ್ಕೊಳ್ಳೋರು ಯಾರು ಎಂದು ಗೌರಿ ಒಂದೇ ಸಮನೆ ದುಃಖಿಸಿದ್ಲು. 15 ದಿನದಿಂದ ನಿರಂತರವಾಗಿ ಬಿಕ್ಕಿ ಬಿಕ್ಕಿ ಕಣ್ಣೆಲ್ಲ ಒಣಗಿಬಿಟ್ಟಿತ್ತು. ಒಂದೇ ಒಂದು ಹನಿ ನೀರೂ ಬೇಕು ಅಂದರೂ ಇಲ್ವೇನೋ ಅನ್ನೋ ಹಾಗೆ ಅಷ್ಟು ಹತ್ತಿದ್ಲು. ಪತಿಯ ಮರಣಾನಂತರ ಬಂದಿದ್ದ ನೆಂಟರಿಷ್ಟು ತಮ್ಮ ಮನೆಗೆ ನಡೆದಿದ್ರು. ಇತ್ತ ನಾದಿನಿ ಕೂಡ ತನ್ನೂರಿನತ್ತ ಪಯಣ ಬೆಳೆಸಿದ್ಲು. ಈಗ ಉಳಿದಿದ್ದು ಮೈದ ಮಾತ್ರ. ಮೈದುನನ ಹೆಂಡತಿ ಎಳೆಯ ಬಾಣಂತಿ ಆದ ಕಾರಣ ಯಾವುದೇ ಕಾರ್ಯಕ್ಕಾಕೆ ಬಂದಿರಲಿಲ್ಲ. ಗೌರಿಯ ಮೈದುನನೇ ಮುಂದೆ ನಿಂತು ಅಣ್ಣನ ಎಲ್ಲ ಕಾರ್ಯವನ್ನು ಅವನ ಮಗನ ಮುಖಾಂತರ ನೆರವೇರಿಸಿದ್ದ. ಎಲ್ಲ ಸಹಕಾರ ನೀಡಿ ಅಣ್ಣನ ಮಗನಿಗೆ ಹೆಗಲಾಗಿ ನಿಂತಿದ್ದ. ಆಗ ಗೌರಿಗನ್ನಿಸ್ತಿತ್ತು, ನೀವೇನೋ ಬಿಟ್ಟು ಹೋದ್ರಿ, ಈಗ ನನಗೆ ಮತ್ತೆ ನಿಮ್ಮ ಮಗಂಗೆ ಯಾರ್ ಗತಿ ಎಂದು 1000 ಬಾರಿ ತನ್ನೊಳಗೆ ಪ್ರಶ್ನೆಯನ್ನು ಕೇಳ್ಕೊತಾನೇ ಇದ್ಲು. ಇದನ್ನು ಕೇಳಿಸ್ಕೊಂಡು ಉತ್ತರ ಕೊಡೋಕ್ಕೀಗ ಅವರೇ ಇರಲಿಲ್ಲ. ರಮೇಶ ನಿಶ್ಶಬ್ದವಾಗಿ ಗೋಡೆ ಮೇಲೆ ನಗ್ತಾ ಇದ್ರು. ಇತ್ತ ಮೈದ, ಅದಕ್ಕೆ ನಾನು ಊರಿಗೆ ಹೋಗ್ತೀನಿ, ಅಲ್ಲೂ ಎಲ್ಲ ಕೆಲಸ ಹಾಗೆ ಬಿಟ್ಟು ಬಂದಿದ್ದೇನೆ ಎಂದಾಗ ಗೌರಿ ಮಾತಾಡದೆ ಸುಮ್ಮನೆ ತಲೆ ಅಲ್ಲಾಡಿಸಿದ್ಲು. ಆದರೆ ನಾಳೆಯಿಂದ ಈ ಹೊಲ ಗದ್ದೆ ಮತ್ತು ಅಂಗಡಿ ಎಲ್ಲ ಯಾರು ನೋಡ್ಕೊತಾರೆ ಅನ್ನೋ ಪ್ರಶ್ನೆ ಕೇಳಬೇಕಂದ್ರೂ ಹಾಗೆ ಗಂಟ್ಲು ಒಳಗಡೆನೇ ಉಳಿದ್ಬಿಟ್ಟಿತ್ತು. ಮೈದ ದಿನೇಶ ಕೂಡ ಏನೊಂದು ಮಾತಾಡದೆ ತನ್ನ ಊರಿನತ್ತ ಪಯಣ ಬೆಳೆಸಿದ್ದ. ಗೌರಿ ತನ್ನ ಬದುಕಿನಲ್ಲಿ ರಮೇಶನ ಆಗಮನದ ದಿನಗಳನ್ನು ನೆನೆಯತೊಡಗಿದಳು. ಅಂದು ಗೌರಿ ಆಗ್ತಾನೆ SLC ಮುಗಿಸಿದ್ಲು. ಮುಂದೆ ಓದೋ ಬಯಕೆ ಬಹಳ ಇತ್ತು. ಆದರೆ ತಂದೆ ತಾಯಿಗೆ ಮುಂದೆ ಓದಿಸೋ ಸಾಮರ್ಥ್ಯ ಇರಲಿಲ್ಲ. ಆದ ಕಾರಣ ಅದೇ ಸಮಯಕ್ಕೆ ಸರಿಯಾಗಿ ಒಂದು ಒಳ್ಳೆ ಸಂಬಂಧ ಬಂದಿದ್ದ ಕಾರಣ ಹಿಂದೆ ಮುಂದೆ ನೋಡದೆ ಮದುವೆ ಮಾಡಿಕೊಟ್ಟಿದ್ರು. ರಮೇಶನ ಮನೆಯವರೇ ಎರಡೂ ಕಡೆ ಖರ್ಚನ್ನು ಹಾಕಿಕೊಂಡು ಮದುವೆ ಮಾಡಿಕೊಂಡಿದ್ರು. ಕಾರಣ ಗೌರಿ ತುಂಬ ಲಕ್ಷಣವಂತೆ, ಮುದ್ದು ಗೌರಿಯೇ ಸೈ, ಮತ್ತು ಸ್ವಲ್ಪ ಬಿಳುಪು ಬಣ್ಣ. ಆ ಕಂಗಳು ಬಹಳ ಕಾಂತಿಯುತವಾಗಿದ್ವು. ಕಂಗಳ ಕಾಂತಿಯೇ ರಮೇಶನನ್ನು ಆಕರ್ಷಿಸುತ್ತಿದ್ವು. ರಮೇಶ ಮೋಡಿಗೊಳಗಾದ ಹಾಗೆ ಅವಳ ಬಲೆಗೆ ಬಿದ್ದು ಬಿಟ್ಟಿದ್ದ. ಗೌರಿಗೂ ಅಷ್ಟೇ ರಮೇಶನ ಮೇಲೆ ಮೊದಲ ಭೇಟಿಯಲ್ಲೇ ಅನುರಾಗ ಅರಳಿತ್ತು. ಎಲ್ಲ ಸುಸೂತ್ರವಾಗಿ ಒಂದೊಳ್ಳೆಯ ಮುಹೂರ್ತದಲ್ಲಿ ಮದುವೆಯಾಗಿ ದೊಡ್ಡ ಮನೆಗೆ ಒಡತಿಯಾಗಿ ಬಂದಿದ್ಲು. ತಾನು ಪಡೆಯೊದ್ದು ಬಂದಂತಹ ಮನೆಯ ವೈಭೋಗ ಎಲ್ಲ ತನ್ನ ತವರಿನ ಮನೆಗೆ ಎಷ್ಟೂ ಹೋಲಿಕೆ ಇರಲಿಲ್ಲ. ಕಾರಣ ಬಡತನ ಮತ್ತು ಸಿರಿತನದ ರೇಖೆಗಳಷ್ಟೇ.
ಇಂತಹ ಸಂದರ್ಭದಲ್ಲಿ ವರ್ಷದಲ್ಲೇ ಗೌರಿ ತೊಟ್ಲನ್ನು ತೂಗಿದ್ಲು. ಮುದ್ದಾದ ಮಗ ಸುಹಾಸನ ಆಗಮನವಾಗಿತ್ತು. ಇಡೀ ಮನೆಗೆ ಸಂಭ್ರಮ ಸಡಗರವನ್ನು ತಂದಿತ್ತು. ಸುಹಾಸ ಹುಟ್ಟಿದ ನಂತರ ಗೌರಿಯ ಜೀವನ ಇನ್ನೂ ಹೆಚ್ಚಿನ ಆನಂದಮಯವಾಗಿ ಮುಂದುವರೆದಿತ್ತು. ಗೌರಿಯ ಅತ್ತೆ ಮಾವನಿಗೆ ಒಟ್ಟು 3 ಮಕ್ಕಳು. ರಮೇಶ ಮತ್ತು ದಿನೇಶನ್ ಜೊತೆಗೆ ಏಕಮೇವ ತಂಗಿ ಸಾಕ್ಷಿ. ಇಲ್ಲಿ ಸಾಕ್ಷಿಗೆ ಈಗಾಗಲೇ ಮದುವೆಯಾಗಿ ಮುದ್ದಾದ ಮಗು ಕೂಡ ಇತ್ತು. ಇನ್ನೀಗ ದಿನೇಶನ ವಿವಾಹ ಜರುಗುವುದರಲ್ಲಿತ್ತು. ಎಲ್ಲ ಬಹಳ ಚೆನ್ನಾಗಿ ನಡೆದುಕೊಂಡು ಹೋಗ್ತಾ ಇತ್ತು. ದಿನೇಶನ ವಿವಾಹವಾಗಿ ಸ್ವಲ್ಪ ದಿನಗಳಲ್ಲೇ ಮಾವ ವಯೋಸಹಜ ಕಾಯಿಲೆಯಿಂದ ನಿಧನರಾದರು. ಪತಿಯ ಅಗಲುವಿಕೆಯಿಂದ ಸಹಿಸಲಾರದ ಅತ್ತೆಯವರು ಆ ನೋವಿನಲ್ಲೇ ಪತಿಯನ್ನೇ ಅನುಸರಿಸಿದ್ರು. ಈಗ ಇಡೀ ಮನೆಯ ಜವಾಬ್ದಾರಿ ಗೌರಿ ಮತ್ತು ರಮೇಶರ ಹೆಗಲ ಮೇಲೆ ಬಿದ್ದಿತ್ತು. ರಮೇಶ ಹಿಂದೆಯೂ ಕೂಡ ತಂದೆ ಇದ್ರೂ ಎಲ್ಲ ಕೆಲಸವನ್ನ ತಲೆ ಮೇಲೆ ಹೊತ್ತು ಅಪ್ಪನ ಸ್ಥಾನದಲ್ಲಿ ಓಡಾಡ್ಕೊಂಡು ಕೆಲಸಗಳನ್ನ ಸರಿದೂಗಿಸ್ತಾ ಇದ್ದದ್ರಿಂದ ಅವನಿಗೆ ಆಘಾತ ಏನೂ ಆಗಲಿಲ್ಲ. ಮತ್ತೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಹೊತ್ತು ನಿರ್ವಹಿಸತೊಡಗಿದ. ಆದರೆ ಊಟ ತಿಂಡಿಗೆ ಮನೆಗೆ ಬರೋದು ಕಡಿಮೆಯಾಗತೊಡಗಿತ್ತು. ಬೆಳಿಗ್ಗೆ ಹೋದ್ರೆ ರಾತ್ರಿ ಆದರೂ ಬರ್ತಿರ್ಲಿಲ್ಲ. ಅಷ್ಟು ಕೆಲಸ ಅಂತ ದುಡಿದು ಹೈರಾಣ ಆಗತೊಡಗಿದ. ಇದು ಗೌರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆದರೆ ಹೇಳಿದ್ ಕೇಳ್ತಿರ್ಲಿಲ್ಲ ರಮೇಶ. ಮೈದ ಪಕ್ಕದ ಊರಲ್ಲಿ ಕೆಲಸ ಮಾಡ್ತಾ ಇದ್ದ. ಇತ್ತ ಮಗ ಸುಹಾಸ 8ನೇ ಕ್ಲಾಸ್ ಹೈಸ್ಕೂಲ್ಗೆ ಬಂದಿದ್ದ. ನಮ್ಮೂರಲ್ಲಿ ಸರಿಯಾದ ಶಿಕ್ಷಣ ಇಲ್ಲ ಅಂತ ಹೇಳಿ ಗಂಡ ಹೆಂಡತಿ ಸುಹಾಸ್ನನ್ನ ದೂರದಲ್ಲಿ ರೆಸಿಡೆನ್ಸಿಯಲ್ಲಿಟ್ಟು ಓದಿಸತೊಡಗಿದ್ರು. ಹಣವೇನೋ ಬೇಕಾದಷ್ಟಿದ್ದ ಕಾರಣ ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಅನ್ನೋ ಒಂದು ದೂರದ ಆಶಯ ಇತ್ತು. ಮಗು ಚೆನ್ನಾಗೇ ಓದ್ತಾ ಇದ್ದ. ಹಬ್ಬ ಮತ್ತು ದೊಡ್ಡ ರಜೆಗಳಲ್ಲಿ ಮಾತ್ರ ಊರಿಗೆ ಕರ್ಕೊಂಡು ಬರ್ತಾ ಇದ್ರು. ಇಂಥ ಸುಂದರವಾದ ಸಂಸಾರ ಗೌರಿಯದಾಗಿತ್ತು. ಆದರೆ ಇದು ಯಾರು ಕಣ್ಬಿತ್ತೋ ಏನೋ, ಯಾರೂ ನಿರೀಕ್ಷೆ ಮಾಡದಿದ್ದಂತಹ ಒಂದು ಘೋರ ಘಟನೆ ನಡೆದು ಹೋಗಿದೆ. ಪತಿ ತನ್ನನ್ನು ಅಗಲಿದ್ದಾರೆ. ಇನ್ನು ತನ್ನ ಮಗನಿಗೆ ಆ ದೇವರೇ ದಿಕ್ಕು ಎಂದು ಗೌರಿ ನಿಟ್ಟುಸಿರು ಬಿಟ್ಟಳು. ನೋಡಿದ್ರ ಸ್ನೇಹಿತರೆ, ಇವತ್ತಿ ಮೊದಲನೇ ಭಾಗನ ಇಲ್ಲಿಗೆ ನಿಲ್ಲಿಸ್ತೀನಿ. ಗೌರಿಗೆ ಮುಂದೆ ಏನಾಗ್ಬೋದು, ಅವಳು ಹೇಗೆ ಮಾಡ್ತಾಳೆ, ಈಗ ಪತಿ ಮರಣ ನಂತರ ಒಂಟಿಯಾಗಿದ್ದಾಳೆ, ಮಗ ದೂರಲ್ಲಿ ಓದ್ತಾ ಇದ್ದಾನೆ, ಅಂಗಡಿ ಇದೆ, ಹೊಲ ಗದ್ದೆ ಇದೆ, ಯಾರು ನೋಡ್ಕೊತಾರೆ, ಮೈದಂಗೆ ತನ್ನದೇ ಆದ ಸಂಸಾರ ಇದೆ. ಒಂಟಿಯಾದ ಗೌರಿಯ ಮುಂದಿನ ಪಯಣ ಏನು, ಅವಳ ನಡೆ ಏನು, ಹೇಗೆ ತನ್ನ ನಿರ್ಧಾರಗಳನ್ನು ತಗೊಳ್ತಾಳೆ, ಏನು ಎತ್ತ ಎಂಬುದನ್ನೆಲ್ಲ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ನಾನು ಅನಿತಾ. ನಮಸ್ತೆ.